ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. హాయ్ ఎవ్రీవన్, వెల్కమ్ బ్యాక్ టు మై ఛానల్ శోభా గార్డెనింగ్. హాయ్ అండి, అందరికీ నమస్తే అండి. అందరూ ఎలా ఉన్నారు? బాగున్నారా? హాయ్ மக்களே, எல்லாருக்கும் வணக்கம். எல்லாரும் எப்படி இருக்கீங்க? நல்லா இருக்கீங்களா? हाय दोस्तों, सबको नमस्कार. सब कैसे हैं दोस्तों? सब अच्छी है ना? सलाम अलैकुम दोस्तों. वो हिंदी कुकिंग वीडियो चैनल है ना, वो बहुत सपोर्ट कर रहे हैं. आप सभी के लिए मेरा प्यार भरा धन्यवाद दोस्तों. आप सभी कितने मुझे सपोर्ट कर रहे हैं, आप सभी के लिए मेरा धन्यवाद बोलता हूँ दोस्तों. कुछ लोग कमेंट करते हैं आप मेरा हिंदी बहुत अच्छा ऐसे. दोस्तों ये आपका बड़ापन है, मेरे हिंदी उतना अच्छी नहीं है दोस्तों, मुझको पता है दोस्तों. मुझे हंसी आ रही है दोस्तों. दोस्तों आज का वीडियो क्या देख रहे हैं? आज का वीडियो है ब्यूटीफुल प्लांट का बारे में दोस्तों. ये प्लांट का नेम है साइप्रस, गोल्डन साइप्रस प्लांट है दोस्तों. देखिए ये क्रिसमस प्लांट जैसी है दोस्तों. देखिए ये क्रिसमस आती है ना, वो उस टाइम ये इस प्लांट को आप डेकोरेशन कर सकते हैं दोस्तों, अच्छे लगते हैं दोस्तों. दोस्तों किसी ने मेरे चैनल को फर्स्ट टाइम देख रहे हो, प्लीज़ सब्सक्राइब करके देखना दोस्तों, सपोर्ट कीजिए दोस्तों. कुछ मैं कन्नड़ा में और कुछ हिंदी में बात करता हूँ दोस्तों. ओके दोस्तों, डन. ಸ್ನೇಹಿತರೆ ನೋಡಿ, ಈ ಬ್ಯೂಟಿಫುಲ್ ಆದ ಪ್ಲ್ಯಾಂಟ್ನ ಹೆಸರು ಸೈಫ್ರಸ್, ಗೋಲ್ಡನ್ ಸೈಫ್ರಸ್ ಅಂತ ಕರೀತಾರೆ ಸ್ನೇಹಿತರೆ. ಇದು ಬಂದ್ಬಿಟ್ಟು 5 ಫೀಟ್ ಟಾಲ್ ಹೋಗುತ್ತೆ ಸ್ನೇಹಿತರೆ. ನೇಟಿವ್ ಕ್ಯಾಲಿಫೋರ್ನಿಯಾ. ಇದರ ಸೈಂಟಿಫಿಕ್ ನೇಮ್ ಮೈಕ್ರೋಕ್ರಾಫಾ ಗೋಲ್ಡ್ ಕ್ರಸ್ಟ್ ಅಂತ ಕರೀತಾರೆ ಸ್ನೇಹಿತರೆ. ನೋಡಿ ಈ ಪ್ಲ್ಯಾಂಟ್ ಬಂದ್ಬಿಟ್ಟು ಸ್ನೇಹಿತರೆ, ನೀವು ಎಲ್ಲ ಜಾಗದಲ್ಲಿ ನೋಡಿರ್ತೀರ ನೀವು. ಇದು ಲ್ಯಾಂಡ್ಸ್ಕೇಪಿಂಗ್ಗೆ ಯೂಸ್ ಮಾಡ್ತಾರೆ. ಯಾವ ಥರ ಇದು ಶೇಪ್ ಕೂಡ ಇದು ಕೊಡ್ಬೋದು ಸ್ನೇಹಿತರೆ. ಆದರೆ ಇದನ್ನ ಅವ್ರ ಥರನೇ ಬೆಳೆಯೋಕ್ಕೆ ಬಿಟ್ರೇ ಓಕೆ ಸ್ನೇಹಿತರೆ. ಇದನ್ನೆಲ್ಲ ಕಟ್ ಮಾಡಿ ಹಾಳು ಮಾಡೋದ್ರಿಂದ ಅದು ಅಷ್ಟು ಶೇಪ್ ಚೆನ್ನಾಗಿ ಬರೋದಿಲ್ಲ. ಓಕೆನಾ ಸ್ನೇಹಿತರೆ. ಇದು ಯಾವ ಥರ ಇರುತ್ತೋ ಅದೇ ಥರ ಬಿಟ್ರೇ ಸರಿ. ಒಂದೊಂದು ಕಡೆ ನೋಡಿರ್ತೀನಿ ನಾನು, ಲ್ಯಾಂಡ್ಸ್ಕೇಪಿಂಗೆಲ್ಲ ಮಾಡ್ತಾರಲ್ಲ, ಆ ಕಡೆ ಇದ್ರನ್ನ ಶೇಪ್ ಕೊಡ್ತಾರೆ, ರೌಂಡ್ ಶೇಪು, ಬಾಲ್ ಟೈಪ್ ಥರ, ಆ ಥರ ಎಲ್ಲ ಶೇಪ್ ಕೊಡ್ತಾರೆ ಸ್ನೇಹಿತರೆ. ನೋಡಿ ಇದು ಬಂದ್ಬಿಟ್ಟು ಯಾತಕ್ಕಾಗಿ ಬ್ರೌನ್ ಕಲರ್ ಆಗಿಬಿಡುತ್ತೆ ಒಬ್ಬೊಬ್ಬರಿಗೆ ಅಂದರೆ, ಇದು ತಗೊಂಡ್ಮೇಲೆ ಸ್ವಲ್ಪ ಜನಕ್ಕೆ ಬ್ರೌನ್ ಕಲರ್ ಆಗಿ ಎಲ್ಲ ಉದುರೋಗ್ಬಿಡುತ್ತೆ. ಏನು ಪ್ರಾಬ್ಲಮ್ ಅಂದರೆ ಸ್ನೇಹಿತರೆ, ನೋಡಿ ಪಾಟ್ ಸೈಜು ಇದಕ್ಕೆ ಸಾಲದೇ ಇರಲ್ಲ. ನೀವು ಚಿಕ್ಕದ್ರಲ್ಲಿ ತೊಗೊತೀರಲ್ಲ, ಚಿಕ್ಕದ್ರಲ್ಲಿ ತೊಗೊಂಡ್ಮೇಲೆ ನೀವು ಇದಕ್ಕೆ ನೀವು ಇವಾಗ ನೋಡಿ, ಮಕ್ಕಳು ಚಿಕ್ಕದಾಗಿರುವಾಗ ನೀವು ಚಿಕ್ಕ ಚಿಕ್ಕ ಬಟ್ಟೆಗಳು ಹಾಕ್ತಿರಲ್ಲ, ಅವ್ರು ಬೆಳೀತಾ ಇದ್ದಂಗೆ ನೀವೇನು ಮಾಡ್ತೀರಾ, ಸ್ವಲ್ಪ ದೊಡ್ಡ ದೊಡ್ಡ ಬಟ್ಟೆಗಳು ನೀವು ಹಾಕ್ತಾ ಹೋಗ್ತೀರಲ್ಲ ಸ್ನೇಹಿತರೆ. ಇವ್ರೂ ಮಕ್ಕಳ ಥರನೇ ಸ್ನೇಹಿತರೆ. ನೀವು ತಗೊಂಡ್ಮೇಲೆ ಚಿಕ್ಕದ್ರಲ್ಲಿ ಇರ್ತಾರೆ, ನೀವು ಚಿಕ್ಕದ್ರಲ್ಲಿ ಕೊಡ್ತಾರೆ ಅವ್ರು ಕೊಡೋವಾಗ. ಏನಂದರೆ ನರ್ಸರಿಯವರು ನೀವೇನು ಮಾಡಿ ತಗೊಂಡು ಬಂದಮೇಲೆ ಸ್ವಲ್ಪ ಪಾಟ್ ಸೈಜು ದೊಡ್ಡದಾಗಿರ್ಬೇಕು. ಇವಾಗ ನೋಡಿ ನಾನು ಹಾಕಿದ್ದೀನಿ ನೋಡಿ, ಪಾಟ್ ಸೈಜ್ ಬಂದ್ಬಿಟ್ಟು ಇದಕ್ಕೆ ಸ್ವಲ್ಪ ದೊಡ್ಡದಾಗಿರ್ಬೇಕು ಸ್ನೇಹಿತರೆ. ಓಕೆನಾ ಸ್ನೇಹಿತರೆ. ನೋಡಿ ನಾನು ಹೊರಗಡೆ ಮಾಡ್ತಾಯಿದ್ದೆ, ನಾನು ಗಾರ್ಡನಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಹೊರಗಡೆ. ಆಮೇಲೆ ಸೊಳ್ಳೆ ಬೇರೆ ಸ್ನೇಹಿತರೆ ಗಾರ್ಡನಲ್ಲಿ, ಅದರಿಂದ ಸ್ವಲ್ಪ ಒಳಗಡೆ ಮಾಡ್ತಾಯಿದ್ದೀನಿ ನಾನು. ಓಕೆನಾ ಸ್ನೇಹಿತರೆ. ನೋಡಿ ಇದಕ್ಕೆ ಬಂದ್ಬಿಟ್ಟು ನೀವು ಯಾವ ಥರ ಮಣ್ಣು ಅಂದರೆ ವೆಲ್ ಡ್ರೈನ್ ಸಾಯಿಲ್. ಓಕೆನಾ ಸ್ನೇಹಿತರೆ. ವೆಲ್ ಡ್ರೈನ್ ಸಾಯಿಲ್ ಅಂದರೆ 1% ಗಾರ್ಡನ್ ಮಣ್ಣು, 1% ಕಂಪೋಸ್ಟು, ನೀಮ್ ಕಳಿ ಅಂತಾರಲ್ಲ, ನೀಮ್ ಪೌಡ್ರು ಅದು, ಆಮೇಲೆ ಮಸ್ಟರ್ಡ್ ಕೇಕ್ ಅಂತ ಬರುತ್ತೆ ಸ್ನೇಹಿತರೆ, ಅದು ಯೂಸ್ ಮಾಡ್ಬೋದು, ಸಾಸಿವೆ ಪೌಡ್ರ್ ಅಂತ. ಓಕೆನಾ ಸ್ನೇಹಿತರೆ. ಅದ್ರದ್ದು ಬಗ್ಗೆ ನಾನು ನೆಕ್ಸ್ಟ್ ನಿಮಗೆ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ಈ ಥರ ನೀವು ಯಾವುದು ಬೇಕಾದರೂ ಮಿಕ್ಸ್ ಮಾಡ್ಕೊಂಡು ನೀವು ಹಾಕ್ಕೊಬೋದು ಸ್ನೇಹಿತರೆ. ನನ್ನ ಚಾನಲಲ್ಲಿ ಮಣ್ಣು ಬಗ್ಗೆ ಕೂಡ ಹಾಕಿದ್ದೀನಿ, ಯಾವ ಮಣ್ಣು ಯೂಸ್ ಮಾಡಬೇಕು ಯಾವ ಗಿಡಗಳಿಗೆ ಅಂತ. ಓಕೆನಾ ಸ್ನೇಹಿತರೆ. ಆ ಥರ ನೀವು ಯೂಸ್ ಮಾಡೋದ್ರಿಂದ ಇದು ಆರಾಮಾಗಿ ಬೆಳ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಇದು 5 ಫೀಟ್ ಟಾಲ್ ಹೋಗುತ್ತೆ ಸ್ನೇಹಿತರೆ, 30 ಫೀಟ್ ಕೂಡ ಹೋಗುತ್ತೆ. ನೀವು ಮರ ಥರ ಕೂಡ ನೋಡಿರ್ತೀರಲ್ಲ ಸ್ನೇಹಿತರೆ, ಆ ಥರ. ಇದಕ್ಕೆ ನೀರು ಬಂದ್ಬಿಟ್ಟು ಯಾವ ಥರ ಅಂದರೆ, ನೀರು ಇದಕ್ಕೆ 2-3 ದಿವಸಕ್ಕೆ ಹಾಕ್ತಾನೆ ಇರಬೇಕು ಸ್ನೇಹಿತರೆ. ಒಬ್ಬರು ಈಗ ನೋಡಿ ಗಿಡಗಳು ಯಾತಕ್ಕಾಗಿ ಸಾಯುತ್ತೆ ಅಂದರೆ, ನೀರು ಹಾಕ್ದೆ ಮರ್ತೋಗಿರ್ತಾರೆ. ಒಬ್ಬೊಬ್ಬರು ಏನು ಮಾಡ್ತಾರೆ ನೋಡಿ ಸ್ನೇಹಿತರೆ, ಒಂದು ಮೆಸೇಜ್ ಕೊಡ್ತೀನಿ ನನ್ನ ಚಾನಲಲ್ಲಿ, ಮೆಸೇಜ್ ಇದ್ದೇ ಇರುತ್ತೆ ಸ್ನೇಹಿತರೆ. ಎಲ್ಲ ವಿಡಿಯೋದಲ್ಲಿ ನಾನು ಗಿಡಗಳ ಬಗ್ಗೆ ಸೇರಿ ಒಂದು ಸಣ್ಣ ಮೆಸೇಜನ್ನು ಕೊಡ್ತೀನಿ. ನೋಡಿ ತುಂಬ ಜನ ಏನು ಮಾಡ್ತಾರೆ, ಅಪಾರ್ಟ್ಮೆಂಟ್ಗಳಲ್ಲಿ ಇರೋರು ಮೈನು
ಗಿಡಗಳನ್ನ ತಂದುಬಿಡ್ತಾರೆ, ಅಪಾರ್ಟ್ಮೆಂಟಲ್ಲಿ ಇಟ್ಬಿಡ್ತಾರೆ, ಊರಿಗೆ ಹೋಗ್ಬಿಡ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಮಕ್ಕಳನ್ನ ನೀವು ಬಿಟ್ಬಿಟ್ಟು ಊರಿಗೆ ಹೋಗ್ತೀರಾ, ಇಲ್ಲ ತಾನೇ? ಅದೇ ಥರನೇ ಗಿಡಗಳು ಅಷ್ಟೇ, ಮಕ್ಕಳಂಗೆ ನೀವು ತೆಗ್ದು ಇಟ್ಬಿಟ್ಟು ಊರಿಗೆ ಹೋಗೋದು. ಯಾವುದೇ ಆಗಲಿ, ಅನಿಮಲ್ಸ್ ಆಗಲಿ, ಮಕ್ಕಳಾಗಲಿ, ಗಿಡಗಳಾಗಲಿ, ಇದೆಲ್ಲ ನೀವು ಸಾಕೋದಿದ್ರೆ ನೀವು ಅದನ್ನು ತಗೊಂಬಂದು ಸಾಕಬೇಕು. ಇಲ್ದಿದ್ರೆ ಗಿಡಗಳನ್ನ ಇಟ್ಕೊಬೇಕು. ಇಲ್ದಿದ್ರೆ ನೀವು ಮಾಡೋಕ್ಕೆ ಹೋಗಬೇಡಿ. ಏನಾಗುತ್ತೆ, ತುಂಬ ಜನ ಏನು ಮಾಡ್ತಾರೆ, ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ನೀರು ಹಾಕಲ್ಲ. ಏನಾಗುತ್ತೆ, ಅದು ಸಾಯುತ್ತೆ ಅಲ್ವಾ ಸ್ನೇಹಿತರೆ? ಅದೆಲ್ಲ ಪಾಪ. ಅದರಿಂದ ನೀವು ಸಾಕೋದಿದ್ರೆ, ನೀವು ಗಿಡಗಳನ್ನ ಬೆಳೆಸೋದ್ರೆ ತಗೊಂಬಂದು ಇಟ್ಕೊಳ್ಳಿ, ಇಲ್ದಿದ್ರೆ ಬೇಡ ಅಲ್ವಾ ಸ್ನೇಹಿತರೆ? ಯಾರೋ ಬೆಳೆಸಿದ್ರು, ಯಾರೋ ಗಿಡಗಳನ್ನ ಇಟ್ಕೊಂಡಿದ್ದಾರೆ, ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನೀವು ತಗೊಬಂದು ಅದನ್ನು ಸಾಯ್ಸೋಕ್ಕೆ ಹೋಗ್ಬೇಡಿ, ಓಕೆನಾ ಸ್ನೇಹಿತರೆ? ಆಮೇಲೆ ಅನಿಮಲ್ಸ್ಗಳು ಆಗಲಿ, ನೀವು ಸಾಕೋದಿದ್ರೆ ಅದನ್ನು ತಗೊಬಂದು ಸಾಕಿ, ಓಕೆನಾ ಸ್ನೇಹಿತರೆ? ಇಲ್ಲ ಏನು ಮಾಡ್ತಾರೆ, ಕೆಲಸದವ್ರನ್ನ ಇಟ್ಕೊತಾರೆ, ಅವ್ರಿಗೆ ಇರಿಟೇಟಿಂಗ್ ಆಗಿ. ನೋಡಿ, ಇವಾಗ ನ್ಯೂಸ್ನಲ್ಲಿ ನೋಡಿದ್ರಿ, ನಾಯಿನ ಒಂದು ಅಮ್ಮ ಸಾಯಿಸಿರೋದು. ಆ ಥರ ಏನು ಮಾಡ್ತಾರೆ ಇವರು, ಮಕ್ಕಳನ್ನೂ ಅದೇ ಥರ ಮಾಡ್ತಾರೆ. ಮಕ್ಕಳನ್ನ ನೀವು ಕೆಲ್ಸಕ್ಕೆ ಹೋಗೋರು, ತುಂಬ ಬ್ಯುಸಿಯಾಗಿರ್ತೀರಲ್ಲ, ಸಾಫ್ಟ್ವೇರ್ ಕಂಪನಿ ಆ ಥರ ಇರೋರು, ಬ್ಯುಸಿ ಇರೋರು, ನೀವು ಮಕ್ಕಳನ್ನ ಪ್ಲ್ಯಾನಿಂಗ್ ಇದ್ದರೆ ನೀವು ಅದನ್ನು ಮಕ್ಕಳನ್ನ ನೀವು ಎತ್ಕೊಂಡು ಸಾಕೋದ್ರಿದ್ರೆ ನೀವು ಮಕ್ಕಳನ್ನ ಕೇರ್ಫುಲ್ಲಾಗಿ ಸಾಕಬೇಕು. ಅದ್ರೂ ಹಾಳಿಟ್ಬಿಡ್ತಾರೆ, ಮಕ್ಕಳಿಗೂ ಹಾಳಿಟ್ಟಿರ್ತಾರೆ. ನೀವು ಸಾಕ್ದಂಗೆ ಮಕ್ಕಳನ್ನ ಯಾರಾದರೂ ಸಾಕ್ತಾರಾ? ಇಲ್ವಾ ಸ್ನೇಹಿತರೆ? ತಂದೆ ತಾಯಿಯಂಗೆ ಯಾರೂ ನೋಡ್ಕೊಳಲ್ಲ. ಅವ್ರೇನು ಮಾಡ್ತಾರೆ, ನೀವು ಸಂಬಳ ಕೊಡ್ತೀರಾ ಅಂದ್ಬಿಟ್ಟು ಅವ್ರು ನೋಡ್ತಾರೆ. ಆದರೆ ಹಿಂದ್ಗಡೆ ಮಕ್ಕಳನ್ನ ಏನೇನು ಬೈತಾರೆ, ಏನೇನು ಮಾಡ್ತಾರೆ, ಮಕ್ಕಳಿಗೆ ಹೊಡಿತಾರೆ ಕೂಡ ಒಬ್ಬೊಬ್ಬರು. ಎಲ್ಲರೂ ಒಂದೇ ಥರ ಇರಲ್ಲ ಕೆಲಸದವ್ರು, ಅಲ್ವಾ ಸ್ನೇಹಿತರೆ? ಆದ್ದರಿಂದ ಎಲ್ಲರೂ ಅಷ್ಟೇ ಈ ಥರ ವಿಷಯಗಳಲ್ಲಿ ತುಂಬ ಮಕ್ಕಳು, ಪ್ರಾಣಿಗಳು, ಗಿಡಗಳು ಇದರಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕು, ಓಕೆನಾ ಸ್ನೇಹಿತರೆ? ಆಮೇಲೆ ನೋಡಿ, ಇದರ ಪಾಟ್ ಸೈಜ್ ಬಂದು ನೀವು 25 ಇಂಚು ನೀವು ತೊಗೊಬೋದು ಸ್ನೇಹಿತರೆ. ಮಣ್ಣಿನ ಪಾಟ್, ಓಕೆನಾ ಸ್ನೇಹಿತರೆ? ನನ್ನ ಮಣ್ಣಿನ ಪಾಟಲ್ಲಿ ನಾನು ಹಾಕಿರೋದು ಸ್ನೇಹಿತರೆ. ನೀವು ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು. ಪ್ಲಾಸ್ಟಿಕ್ಕು, ಈ ಥರ ಪ್ಲಾಸ್ಟಿಕ್ ಬಕೆಟ್ ಥರ ಬರುತ್ತಲ್ಲ, ಆ ಥರ ಯೂಸ್ ಮಾಡ್ಬೋದು. ಇಳ್ದಿದ್ರೆ ಪ್ಲಾಸ್ಟಿಕ್ ಪಾಟು ಈ ಥರ ಯೂಸ್ ಮಾಡ್ಬೋದು ಸ್ನೇಹಿತರೆ. ಆದರೆ ಮಣ್ಣಿನ ಪಾಟು ಇರೋದ್ರಿಂದ ಇದು ಚೆನ್ನಾಗಿ ಬರುತ್ತೆ. ಟೆರಕೋಟಾದಲ್ಲೂ ಕೂಡ ಇಡ್ಬೋದು. ಟೆರಕೋಟಾ ಇನ್ನೂ ತಣ್ಣಗಿರುತ್ತೆ. ಇದು ಬಿಸಿಲು ಟೈಮಲ್ಲಿ, ತುಂಬ ಬಿಸಿಲು ಸೀಸನ್ ಬರುತ್ತಲ್ಲ, ಈಗ ನೆಕ್ಸ್ಟು ಏಪ್ರಿಲು, ಮಾರ್ಚು, ಆಗ ಬಂದ್ಬಿಟ್ಟು ಇದನ್ನ ಮರದ ಕೆಳಗಡೆ ಇಟ್ಬಿಡಿ ಸ್ನೇಹಿತರೆ. ತುಂಬ ಗಿಡಗಳಿರುತ್ತಲ್ಲ, ತುಂಬ ಗಿಡಗಳು ಇರೋರು ಒಂದ್ರ ಪಕ್ಕ ಇಟ್ಬಿಡಿ. ಅವ್ರಿಗೆ ಖುಷಿ ಆಗುತ್ತೆ ಸ್ನೇಹಿತರೆ, ಓಕೆನಾ? ಒಂದ್ರ ಪಕ್ಕ ಒಂದು ಮರದ ಕೆಳಗಡೆ ಇಡೋದ್ರಿಂದ ಇಂಡೋರ್ ಪ್ಲ್ಯಾಂಟ್ಗಳಾಗಲಿ, ಯಾವುದೇ ಪ್ಲ್ಯಾಂಟ್ಗಳಾಗಲಿ. ಆದರೆ ಇದಕ್ಕೆ ಬಿಸಿಲು ಬೇಕು, ನೀವು ಬಿಸಿಲಲ್ಲಿ ಇಡಿ. ತುಂಬ ಬಿಸಿಲು ಇರೋ ಟೈಮಲ್ಲಿ ಮಾತ್ರ ನೀವು ಮರದ ಕೆಳಗಡೆ ಇಟ್ಕೊಬೋದು ಗಿಡಗಳನ್ನ, ಓಕೆನಾ ಸ್ನೇಹಿತರೆ? ಆಮೇಲೆ ಸ್ನೇಹಿತರೆ, ನೀವು ತಿಂಗಳಿಗೊಂದ್ಸರಿ ಪಾಟ್ಗಳನ್ನ ಚೇಂಜ್ ಮಾಡ್ತಾನೆ ಇರಿ, ಓಕೆನಾ ಸ್ನೇಹಿತರೆ? ಈ ಇರುವೆ ಬರುತ್ತೆ ನೋಡಿ, ಕಪ್ಪು ಇರುವೆ, ಅದು ಬಂದ್ಬಿಟ್ಟು ಗಿಡಗಳನ್ನೇ ಹಾಳು ಮಾಡುತ್ತೆ. ಒಂದು ಸರಿ ಸೇರ್ಕೊಂಡ್ಬಿಟ್ರೆ ಗಿಡದ ಒಳಗಡೆ, ಪಾಟ್ ಒಳಗಡೆ ಗಿಡಗಳನ್ನೆಲ್ಲ ಹಾಳು ಮಾಡಿಬಿಡುತ್ತೆ ಸ್ನೇಹಿತರೆ. ನೀವು ತಿಂಗಳಿಗೊಂದ್ಸರಿ ಸರ್ಚ್ ಮಾಡ್ತಾನೆ ಇರಿ. ಗಿಡಗಳು ಏನಾದರೂ ಒಂದು ಸ್ವಲ್ಪ ಸೊರ್ಗೋಗಂಗೆ ಆಗ್ತಾಯಿದ್ರೆ ನೀವು ಕಂಡುಹಿಡಿದು ಬಿಡಬೇಕು, ಏನೋ ಒಂದು ಪ್ರಾಬ್ಲಮ್ ಆಗ್ತಾಯಿದೆ, ಫಂಗಸ್ ಹಿಡಿತಾ ಇದೆ, ಅದಕ್ಕೆ ಜಾಗ ಸಾಲ್ತಾ ಇಲ್ಲ. ಆ ಥರ ನೀವೇ ಅದನ್ನು ಸರ್ಚ್ ಮಾಡಿ ತಿಳ್ಕೊಂಡು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಳಿ, ಓಕೆನಾ ಸ್ನೇಹಿತರೆ? ಗಿಡಗಳ ಬಗ್ಗೆ ನೀವು ಒಂದು ಗಿಡನ ತೆಗೆದಿಟ್ರೆ ಹಾಗೆ ನೀವು ಗಿಡಗಳ ಬಗ್ಗೆ ತುಂಬ ತಿಳ್ಕೊಬೋದು ಸ್ನೇಹಿತರೆ. ಇನ್ನೂ ಪ್ರಕೃತಿ ಬರೋ ಕಾಲದಲ್ಲಿ ಇನ್ನೂ ಪೊಲ್ಯೂಷನ್ ಇದೆಲ್ಲ ಹೆಚ್ಚಾಗ್ತಾ ಇದೆ. ಗಿಡಗಳನ್ನ ಬೆಳೆಸಿ, ಮನೆಯಲ್ಲಿ ಒಂದು 2-3 ಗಿಡಗಳನ್ನೆಲ್ಲ ಬೆಳೆಸಿ ಅದನ್ನು ಚೆನ್ನಾಗಿ ಸಾಕಿ, ಓಕೆನಾ ಸ್ನೇಹಿತರೆ? ಇನ್ನು ಒಂದು ವರ್ಷದಲ್ಲಿ, ಒಂದು ವರ್ಷ ಅಂತೀನಿ, ಒಂದು ದಿನದಲ್ಲಿ ಮುಂದಿನ ವರ್ಷ ಬರ್ತಾ ಇದೆ, ಹೊಸ ವರ್ಷ ಬರ್ತಾ ಇದೆ. ಕಳೆದ ವರ್ಷದಲ್ಲಿ ನಿಮಗೆ ತುಂಬ ಕಹಿ ಘಟನೆಗಳು ನಡೆದಿರ್ಬೋದು, ಏನಾದರೂ ನೀವು ಅಂದ್ಕೊಂಡಿರ್ತೀರ, ಆಗದೇ ಇರ್ಬೋದು. ಈ ವರ್ಷದಲ್ಲಿ ನಿಮಗೆ ಒಂದು ಮೋಟಿವೇಶನ್ ವರ್ಡ್ಸ್ಗಳು ನಿಮಗೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ನೀವೇ ಇನ್ನೂ ಬರೋ ವರ್ಷದಲ್ಲಿ ನೀವೇ ಅಂದ್ಕೊಳ್ಳಿ, ನನಗೆ ಬರೋ ವರ್ಷ ಒಳ್ಳೆಯದಾಗಿ ಆಗುತ್ತೆ, ನಾನು ನೆನೆಸಿದ್ದೆಲ್ಲ ನಂಗೆ ನಡೆಯುತ್ತೆ ಅಂತ ನೀವೇ ಅಂದ್ಕೊಳ್ಳಿ, ಓಕೆನಾ ಸ್ನೇಹಿತರೆ? ನಮಗೆ ನಾವೇ ಮೋಟಿವೇಶನ್ ಮಾಡ್ಕೊಬೇಕು ಸ್ನೇಹಿತರೆ. ನಮ್ಮನ್ನು ಯಾರು ಹೊಗಲಿಲ್ಲ ಅಂದರೂ ಪರವಾಗಿಲ್ಲ, ಯಾರು ನಮಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನಮಗೆ ನಾವೇ ರೆಸ್ಪೆಕ್ಟ್ ಕೊಟ್ಕೊಬೇಕು, ನಮ್ಮನ್ನು ನಾವೇ ಹೊಗಳ್ಕೊಬೇಕು. ಏನಂತೀರ ಸ್ನೇಹಿತರೆ? ನೋಡಿ, ನಿಮ್ಗೆ ಯಾರಾದರೂ ನಿಮ್ಮನ್ನು ನೋಡಿ ಏನಾದರೂ ಇನ್ಸಲ್ಟ್ ಮಾಡೋದು, ಅವಮಾನ ಮಾಡೋದು, ನೀನು ಚೆನ್ನಾಗಿಲ್ಲ, ನೀನು ಈ ಥರ ಇದೆಯಾ, ಆ ಥರ ಇದೆಯಾ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ. ಏನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ.
ನೀವೇನು ಮಾಡಿ, 1-2 ನಿಮಿಷ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿ, ನಿಮಗೆ ನೀವೇ ಇಷ್ಟ ಆಗ್ತೀರಾ. ಐ ಆಮ್ ದ ಬೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಅಂದ್ಕೊಳ್ಳಿ. ಆಮೇಲೆ ಐ ಆಮ್ ವೆರಿ ಬ್ಯೂಟಿ, ನಾನು ತುಂಬ ಸುಂದರವಾಗಿದ್ದೀನಿ ಅಂತ ನೀವೇ ಅಂದ್ಕೊಳ್ಳಿ ಸ್ನೇಹಿತರೆ. ನಿಮ್ಮನ್ನು ಯಾರು ಸುಂದರವಾಗಿ ಇಲ್ಲ ಅಂತ ಯಾರು ಹೇಳ್ಬೇಕಂತಿಲ್ಲ, ಈ ಥರ ಯಾರು ನಿಮ್ಮನ್ನ ಹೊಗಳ್ಬೇಕಂತ ಇಲ್ಲ ಸ್ನೇಹಿತರೆ. ನೀವೇ ರೆಸ್ಪೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ನೀವೇ ಒಪ್ಕೊಳ್ಳಿ. ಆಮೇಲೆ ಒಳ್ಳೆ ಹೊಗಳ್ಕೊಳ್ಳಿ. ಏನಂದರೆ ನಿಮಗೆ ಪಾಸಿಟಿವ್ ಆಗಿರ್ಬೇಕಂದ್ರೆ ಏನು ಗೊತ್ತಾ ಸ್ನೇಹಿತರೆ, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ದಿನವಿಡೀ ಪಾಸಿಟಿವ್ ಆಗಿರ್ಬೇಕಂದ್ರೆ ಒಳ್ಳೆ ಡ್ರೆಸ್ ಹಾಕಲಿ. ಮನೆಯಲ್ಲಿ ಇರುವಾಗಲೂ ಅಷ್ಟೇ ಸ್ನೇಹಿತರೆ. ಒಬ್ಬರು ಲೇಡೀಸ್ ಏನು ಮಾಡ್ತಾರೆ, ಹೊರಗಡೆ ಹೋದಾಗ ಮಾತ್ರ ಡ್ರೆಸ್ ಮಾಡ್ತಾರೆ, ಮನೆಯಲ್ಲಿ ಇರೋ ನೈಟಿಯಲ್ಲೇ ಇದು ಮಾಡಿಬಿಡ್ತಾರೆ. ಪಾಪ ಮಕ್ಕಳಿರೋದ್ರಿಂದ ಅವ್ರಿಗೂ ನಿಮ್ಗೆ ನೀವು ಟೈಮ್ ಸ್ಪೆಂಡ್ ಮಾಡಿ ಸ್ನೇಹಿತರೆ. ಟೈಮ್ ಕೊಡಿ, ನಿಮ್ಗೆ ನೀವು ಟೈಮ್ ಕೊಡಿ. ನೀವೇ ಚೆನ್ನಾಗಿ ಮನೆಯಲ್ಲಿ ಒಳ್ಳೆ ಡ್ರೆಸ್ ಹಾಕಿ, ನಿಮಗೆ ನೋಡಿ ಮೋಟಿವೇಶನ್ ಬರುತ್ತೆ. ನೀವು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಿಮಗೇ ಇಷ್ಟ ಆಗುತ್ತೆ ಸ್ನೇಹಿತರೆ. ಆದ್ದರಿಂದ ಮನೆಯಲ್ಲಿ ಇರುವಾಗಲೂ ಅಷ್ಟೇ ನೈಟಿಗಳು ಹಾಕ್ಕೊಂಡಿರಬೇಡಿ. ಹೊರಗಡೆ ಹೋದ್ರೂ ಮಕ್ಕಳನ್ನ ನೀವು ಪಿಕಪ್ ಮಾಡುವಾಗಲೂ ಒಬ್ಬೊಬ್ರು ನೋಡ್ತೀನಿ ನೈಟಿಯಲ್ಲೇ ಬಂದುಬಿಡ್ತಾರೆ. ಮಕ್ಕಳು ಪಿಕಪ್ ಮಾಡುವಾಗಲೂ ಒಳ್ಳೆ ಡ್ರೆಸ್ ಹಾಕ್ಕೊಂಡು ಹೋಗಿ ಅವ್ರ ಫ್ರೆಂಡ್ಸ್ಗಳು ಹೇಳಬೇಕು, ನಿಮ್ಮ ಮಮ್ಮಿ ಹೆಂಗಾಗಿದ್ದಾರೆ, ನಿಮ್ಮ ಡ್ಯಾಡಿ ಹೆಂಗಾಗಿದ್ದಾರೆ, ಆ ಥರ ಮಕ್ಕಳಿಗೆ ಇಷ್ಟ ಆಗಂಗೆ ನಡ್ಕೊಳ್ಳಿ ಸ್ನೇಹಿತರೆ. ಒಬ್ಬೊಬ್ರು ಮಕ್ಳಿಗೂ ಇಷ್ಟ ಆಗಲ್ಲ, ಮಮ್ಮಿಗಳು ಹಂಗೆ, ಮಮ್ಮಿ ನೀನು ಹಂಗೆ ಬಂದುಬಿಡ್ತೀಯ, ನೈಟಿಯಲ್ಲಿ ಬಂದುಬಿಡ್ತೀಯ, ಆ ಥರ ಬಂದುಬಿಡ್ತೀಯ. ಅವ್ರಿಗೂ ಇಷ್ಟ ಆಗುತ್ತೆ, ನಮ್ಮ ಡ್ಯಾಡಿ ಹೀಗಿರಬೇಕು, ನಮ್ಮ ಮಮ್ಮಿ ಹೀಗಿರಬೇಕು. ಬೇರೆ ಮಮ್ಮಿ ಡ್ಯಾಡಿ ನೋಡ್ತಾರಲ್ಲ ಅವ್ರ ಫ್ರೆಂಡ್ಸ್ಗಳು ಮಮ್ಮಿ ಡ್ಯಾಡಿ, ಅವ್ರು ಸ್ವಲ್ಪ ಚೆನ್ನಾಗಿ ಡ್ರೆಸ್ ಮಾಡಿರ್ತಾರೆ, ಇವ್ರು ಈ ಥರ ಇದ್ರೆ ಅವ್ರಿಗೂ ಫೀಲಿಂಗ್ ಆಗೋದು. ಅದರಿಂದ ಮಕ್ಕಳು ನೋಡೋಕೆ ಹೋಗುವಾಗ ಪೇರೆಂಟ್ಸ್ ಮೀಟಿಂಗ್ ಆಗಲಿ ಯಾವುದೇ ಆಗಲಿ ಪಿಕಪ್ ಮಾಡುವಾಗ ಆಗಲಿ ಒಳ್ಳೆ ಡ್ರೆಸ್ ಹಾಕ್ಕೊಂಡು ಹೋಗಿ, ಓಕೆನಾ ಸ್ನೇಹಿತರೆ. ಮಕ್ಳಿಗೂ ಇಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ಹೋದ ವರ್ಷ ಇದ್ದವ್ರ ಕಮೆಂಟ್ಸ್ನಲ್ಲಿ ಈ ವರ್ಷ ಇಲ್ಲ. ದಯವಿಟ್ಟು ರೆಗ್ಯುಲರಾಗಿ ಕಮೆಂಟ್ಸ್ನಲ್ಲಿ ಇರಿ. ಒಬ್ರಿಗೊಬ್ರು ಏನಕ್ಕಾಗ ಅವ್ರು ಕಮೆಂಟ್ಸ್ನಿಂದ ಹೋಗ್ತಾರೋ ಗೊತ್ತಿಲ್ಲ. ನಾವು ಏನಾದರೂ ಕಮೆಂಟ್ಸ್ ಹಾಕಿದ್ರು ನಮ್ಗೆ ರಿಪ್ಲೈ ಮಾಡಲ್ಲ. ಆದ್ದರಿಂದ ಕಮೆಂಟ್ಸ್ನಲ್ಲಿ ರೆಗ್ಯುಲರಾಗಿರಿ, ಸಪೋರ್ಟ್ ಮಾಡ್ಕೊಳ್ಳಿ ಒಬ್ರಿಗೊಬ್ರು. ಆಮೇಲೆ ಯಾರ ಹತ್ರ ಮಾತಾಡದೇ ಇದ್ದರೆ ನೀವು ಜಗಳ ಮಾಡಿ, ಯಾರ ಹತ್ರ ಮಾತಾಡದೇ ಇದ್ದರೆ ಮಾತಾಡಿ, ನೀವೇ ಹೋಗಿ ಅವ್ರು ಏನೇ ಮಾತಾಡಿದ್ರು ನೀವು ಕ್ಷಮಿಸ್ಬಿಡಿ ಸ್ನೇಹಿತರೆ, ಓಕೆನಾ. ಬೈಬಲಲ್ಲಿ ಅದೇ ಇದೆ, ಲವ್ ಯುವರ್ ಎನಿಮೀಸ್ ಅಂತ ಜೀಸಸ್ ಕ್ರೈಸ್ಟ್ ಹೇಳಿದಾರಲ್ಲ ಸ್ನೇಹಿತರೆ. ಕ್ಷಮಿಸ್ಬಿಡಿ. ಅವ್ರು ಏನೇ ನಿಮ್ಗೆ ಅಂದಿದ್ರು, ನಿಮ್ಮ ತಂದೆ ತಾಯಿ ಆಗಲಿ, ಫ್ರೆಂಡ್ಸ್ಗಳಾಗಲಿ, ಇಳ್ದಿದ್ರೆ ರಿಲೇಷನ್ ಆಗಲಿ, ಯಾರೇ ಆಗಲಿ, ನೀವು ಹೋಗಿ ಅವ್ರ ಹತ್ರ ಮಾತಾಡಿ. ಹೊಸ ವರ್ಷದಲ್ಲಿ ಎಲ್ಲರ ಹತ್ರ ಒಳ್ಳೆ ಮಾತಾಡಿ. ಒಬ್ಬರ ಹತ್ರ ನೀವು ಮಾತಾಡಬೇಕಂದ್ರೂ ಮೋಟಿವೇಶನ್ ವರ್ಡ್ಸ್ಗಳನ್ನ ಮಾತಾಡಿ. ಅವ್ರಿಗೇ ಪಾಸಿಟಿವ್ ಎನರ್ಜಿ ಬರುತ್ತೆ. ಒಬ್ಬೊಬ್ಬರ ಹತ್ರ ಮಾತಾಡಿದ್ರೇ ನೆಗೆಟಿವ್ ಎನರ್ಜಿ ಇರ್ತಾರೆ, ಏನಾದರೂ ಮಾತಾಡ್ತಾನೆ ಇರ್ತಾರೆ. ಅವ್ರ ಹತ್ರ ಮಾತಾಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ಒಳ್ಳೆ ಪಾಸಿಟಿವ್ ಇರೋ ಎನರ್ಜಿ ಇರೋ ಹತ್ರ ಫ್ರೆಂಡ್ಶಿಪ್ ಇಟ್ಕೊಳ್ಳಿ, ಓಕೆನಾ ಸ್ನೇಹಿತರೆ. ಇದೆಲ್ಲ ನೀವು ಫಾಲೋ ಮಾಡಿ, ಓಕೆನಾ ಸ್ನೇಹಿತರೆ. ನೆಕ್ಸ್ಟ್ ಇಯರಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ, ಓಕೆನಾ ಸ್ನೇಹಿತರೆ. ನೀವು ಅಂದ್ಕೊಂಡಿದ್ದೆಲ್ಲ ನಿಮ್ಗೆ ಒಳ್ಳೆಯದಾಗಲಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ, ಓಕೆನಾ ಸ್ನೇಹಿತರೆ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.